ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಇನ್ನೇನು ವರಲಕ್ಷ್ಮಿ ಹಬ್ಬ ಬಂತಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ಮೇಲ್ಗಡೆ ತಾರಸಿ ಎಲ್ಲನೂ ಗೂಡಿಸ್ಕೊಂಡು ತೊಳ್ಕೊಳ್ಳೋದ ಅಂತೇಳ್ಬಿಟ್ಟು ಅವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಮಕ್ಕಳಿಬ್ರು ತಾರಸಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಮಣ್ಣೆಲ್ಲ ಚೆಲ್ಲಿ ಇದೆಲ್ಲ ಚೆಲ್ಲಿ ಇಲ್ಲೆಲ್ಲ ಕೆಳಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಬೇಕು. ಎಷ್ಟು ಗುಡಿಸಿದ್ರೂ ಮತ್ತೆ ಇದೇ ಥರ ಎಲ್ಲನೂ ಚೆಲ್ತಾ ಇರ್ತಾರೆ. ಅದಕ್ಕೆ ಫಸ್ಟು ಇದೆಲ್ಲನೂ ಇವತ್ತು ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆಯಿಂದ ಬಟ್ಟೆ ಗಿಟ್ಟೆ ಒಗೆದು ಪಾತ್ರೆ ತೊಳೆದು ಎಲ್ಲನೂ ಇಲ್ಲೇ ಮೇಲ್ಗಡೆನೇ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಇವತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಇವನ ಜೊತೆಗೆ ನಾವು ಕೆಲಸ ಮಾಡೋದು ಭಾರಿ ಕಷ್ಟ. ನೋಡೋದು ಇನ್ನೂ ತುಂಬ ದಿನ ಇದೆ, ನಿಧಾನವಾಗಿ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ದಿನ ಒಂದೊಂದು ಕೆಲಸ ಮಾಡ್ಕೊಳ್ತೀನಿ. ಈ ಸೈಕಲ್ ನನ್ನ ಮಗಳದು. ಇದು ಇಲ್ಲಿ ಕೆಳಗಡೆ ಸೈಕಲ್ ಹೊಡೆಯೋದಕ್ಕೆ ಗಾಡಿಗಳು ತುಂಬ ಬರ್ತವೆ, ಇಲ್ಲಿ ಗುದ್ಗಿದ್ದು ಬಿಡ್ತವೆ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಮಡಗಲ್ಲ. ಏನು ಮದು? ದಿನ ಸ್ವಲ್ಪ ಹೊತ್ತು ಇಲ್ಲೇ ಬಂದು ಇವನು ಸೈಕಲ್ ಹೊಡಿತಾನೆ. ಇವನು ಆಟ ಆಡಿಸ್ದಂಗೆ ಆಯ್ತಿದೆ, ಸೈಕಲ್ ಹೊಡಿತಾನೆ ಅಂತ ಹೇಳ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ. ಇನ್ನು ಕೆಳಗಡೆ ತಗೊಂಡೋದ್ರೆ ಇಲ್ಲಿ ಗಾಡಿಗಳು ಸಿಕ್ಕಾಪಟ್ಟೆ ಓಡಾಡ್ತವೆ. ನಮ್ಮ ಮನೆ ಹತ್ರ ಕ್ರಾಸು ನಮ್ಮ ಮನೆ ಹತ್ರನೇ ಇರೋದ್ರಿಂದ ಸಡನ್ನಾಗಿ ಬಂದು ಗುದ್ಬಿಡ್ತೇವೆ ಅಂತ ಭಯಕ್ಕೆ ನಾವು ಕೆಳಗಡೆ ತಗೊಂಡೋಗಿಲ್ಲ. ಇವನ ಜೊತೆ ಆಡ್ಕೊಂಡು ನಿಂತ್ಕೊಂಡ್ರೆ ನಮಗೆ ಕೆಲಸ ಆಗೋಲ್ಲ. ಸ್ಟಾರ್ಟ್ ಮಾಡ್ತೀನಿ ಇವಾಗ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಗುಡಿಸ್ತೀನಿ, ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟೆ ಅವನು ಕಸ ಗುಡಿಸ್ತಿದ್ದಾನೆ ನೋಡಿ. ಕೊಡು, ನಾನು ಗುಡಿಸ್ತೀನಿ. ಪ್ರೀತು ಕೊಡು. ನೀನು ವೀಡಿಯೋ ಮಾಡಿದ್ಯಾ? ಇಲ್ಲಿ ಸೈಡ್ ಬಿಡವಾ ಪ್ರೀತು, ಸೈಡು ಆ ಕಡೆ ಹೋಗು.
ಹೋಯ್ ಬಲ್ಲಿ ಹೋಗೋಣ. ಕಸ ಗುಡಿಸೋವರೆಗೆ ಎಷ್ಟೊತ್ತಾಯಿತು? 10:15 ಆಗಿದೆ ಟೈಮು. ಸೋಪು ಎಲ್ಲ ಮರ್ಬಿಟ್ಟು ಬಂದಿದೆ. ಇವಾಗ ಹೋಗಿ ತಗೊಂಡು ಬಂದೆ. ನೋಡಿ ಏನು ಮಾಡ್ತಾಯಿದ್ದಾರೆ. ಇವನು ಕಟ್ಕೊಂಡು ನಾನು ಯಾವುದು ಕೆಲಸ ಮಾಡ್ದಂಗೆ ಬಿಡಿಸ್ಬಿಟ್ಟೆ ಬಿಡುವ. ನೋಡಿ ನೀರು ತುಂಬ ಬಾ. ನೀನು ಕೆಲಸ ಮಾಡ್ಕೊಟ್ಟೆ ನಂಗೆ ಕೆಲಸ ಮಾಡ್ಕೊಟ್ಟೆ. ಹೆಂಗೆ ಕೆಲಸ ಮಾಡೋದು? ಸೋಪು ಎಲ್ಲಿ ಸೋಪು? ಬಾಯ್ ಕಡೆಗ ಚೆಲ್ಬಿಟ್ಟೆ. ಏನದು? ಇದು ಬಿದ್ದೋಯ್ತದೆ. ಇಲ್ಲಿ ಅಲ್ಲೇ ಮುಡುಕ್ತೀನಿ, ಆಮೇಲೆ ಎತ್ಕೊಳ್ಳೋದಾಯ್ತಾ? ನೀರು ಮಡಗದ ಬಾಯಾಗ. ಈ ನಲ್ಲಿಗೆ ಬಕೆಟ್ ಮಡಗೋದಕ್ಕೆ ಆಗಲ್ಲ. ನಮ್ಮ ಮನೆಯವ್ರನ್ನ ಹಾಕ್ಕೊಡಿ ಅಂತ ಹೇಳಿದ್ರೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಕೊಟ್ಟೇ ಇಲ್ಲ. ಹಿಂದುಗಡೆನೇ ಎಲ್ಲೋಯ್ತಿದ್ಯಾ? ಹಾಂ, ಡಬ್ಬಿ ಅಲ್ಲಿ. ಸೈಕಲ್ಲು ಸೈಕಲ್ ಅಲ್ಲಿ ಬುಟ್ಟಿಲಿ. ಸದ್ಯ ಎಲ್ಲ ಮೇಲ್ಗಡೆ ಎಲ್ಲ ಫುಲ್ಲು ಕ್ಲೀನ್ ಆಯಿತು. ಪಾಪು ಮಲ್ಕೋಬೇಕು ಅಂತಂದ ಅವನ್ನ ಮಲಗಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಇನ್ನೇನು ಅವನು ಹೇಳೋಷ್ಟರಲ್ಲಿ ಅಡುಗೆ ಮಾಡಿಬಿಡ್ಬೇಕು. ಟೈಮ್ ಬಂದು ಇವಾಗ 1 ಗಂಟೆ ಆಗಿದೆ. ಅವನು ಮಧ್ಯೆ ಸ್ವಲ್ಪ ಅಳ್ತಿದ್ದ. ಅವನ್ನ ಸಮಾಧಾನ ಮಾಡಿಕೊಂಡು ಎಲ್ಲ ಫುಲ್ಲೆಲ್ಲ ಕ್ಲೀನ್ ಆಯಿತು. ಇನ್ನು ಮಧ್ಯದ ಫ್ಲೋರು ಮತ್ತು ಇದು ಕೆಳಗಡೆ ಇದೆ. ಇದನ್ನು ಸ್ವಲ್ಪನೇ ಮಾಡ್ಕೊಳ್ತೀನಿ. ಇನ್ನೂ ತುಂಬ ದಿನ ಇದೆ ಅಲ್ವಾ, ಒಟ್ಟಿಗೆ ಮಾಡಿಬಿಟ್ರೆ ಹುಷಾರು ತಪ್ಪಿಡ್ತೀನಿ. ಅವನು ನೋಡ್ಕೊಂಡು ಮಾಡೋದು ತುಂಬ ಕಷ್ಟನೇ. ಅದಕ್ಕೆ ಸ್ವಲ್ಪ ಎಷ್ಟಾಗುತ್ತೆ ದಿನ ಸ್ವಲ್ಪ ಮಾಡ್ಕೊಳ್ಳೋದು. ಮತ್ತು ಇವಾಗ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಮೊಳಕೆ ಕಾಳು ಸಾಂಬಾರು. ಸಾಂಬಾರು ರೆಡಿ ಐತಿ. ಇನ್ನು ಒಗ್ಗರಣೆ ಒಂದು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಅನ್ನಕ್ಕಿಟ್ಟಿಲ್ಲ. ಅವನು ಎದ್ದೇಳೋವರೆಗೆ ಮಾಡಿಬಿಡ್ತೀನಿ. ಬಿಸಿಯಾಗಿ ತಿನ್ನಿಸ್ತೀನಿ. ಒಂದು ಟ್ರೈಪ್ಯಾಡು ಮುಗ್ದಾಗಿದೆ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ. ಹೆಂಗೋ ಅಲ್ಲಿ ಇಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಅದು ಬಂದಮೇಲೆ ವೀಡಿಯೋ ಮಾಡೋಕ್ಕೆಲ್ಲ ಸರಿ ಆಗುತ್ತೆ. ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಯಾವ ಥರ ವೀಡಿಯೋಸ್ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.